ದುಬೈನಿಂದ ಬಂದು ಹಕ್ಕು ಚಲಾಯಿಸಿದ್ದಾರೆ ಕನ್ನಡಿಗರು. ಕೋಲಾರ, ಮಂಗಳೂರಿನಲ್ಲಿ ಪ್ರತ್ಯೇಕವಾಗಿ ನಡೆದಂತಹ ಮತ ಚಲಾವಣೆ ಇದು. ವಿದೇಶದಲ್ಲಿದ್ದರೂ ಕೂಡ ದೇಶಕ್ಕೆ ಬಂದು ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಭಾಗಿಯಾಗಿ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ದುಬೈನಿಂದ ಕೋಲಾರಕ್ಕೆ ಬಂದು ಅಬ್ದುಲ್ ಸುಬಾನ್ ವೋಟ್ ಹಾಕಿದ್ದಾರೆ. ಇನ್ನು ದುಬೈನಿಂದ ಮಂಗಳೂರಿಗೆ ಬಂದು ಜೀವಿತ ಮತ ಚಲಾವಣೆ ಮಾಡಿದ್ದಾರೆ. ವಿದೇಶದಲ್ಲಿದ್ರೂ ಕೂಡ ತಮ್ಮ ಕರ್ತವ್ಯನ ಮೆರೆಯೋದ್ರಲ್ಲಿ ಹಿಂದೇಟು ಹಾಕಲಿಲ್ಲ ಇಬ್ರು ಕೂಡ. ಪ್ರತ್ಯೇಕ ಪ್ರಕರಣ ನಾವು ನೋಡ್ತಾ ಇರೋದು. ದುಬೈನಿಂದ ಬಂದು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಒಬ್ರು ಕೋಲಾರದಲ್ಲಿ, ಇನ್ನೊಬ್ರು ಮಂಗಳೂರಿನಲ್ಲಿ. ಕೋಲಾರಕ್ಕೆ ಬಂದ್ರು ಸುಬಾನ್. ದುಬೈನಲ್ಲಿದ್ದಂಥವರು ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಭಾಗಿಯಾಗಬೇಕು, ತಮ್ಮ ಹಕ್ಕನ್ನು ಚಲಾಯಿಸಬೇಕು ಅಂತ ತಮ್ಮೂರಿಗೆ ಬಂದು ಮತವನ್ನ ಹಾಕಿದ್ದಾರೆ. ಇನ್ನು ಮತ್ತೊಬ್ರು ಜೀವಿತ, ದುಬೈನಲ್ಲಿದ್ದವರು ತಮ್ಮ ಕರ್ತವ್ಯನ ಮೆರೆಯೋದಕ್ಕೆ ಅಂತ ದೇಶಕ್ಕೆ ಬಂದು ಮಂಗಳೂರಿಗೆ ಬಂದು ಜೀವಿತ ಮತ ಚಲಾವಣೆ ಮಾಡಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಒಬ್ರು ದುಬೈನಿಂದ ಬಂದು ಕೋಲಾರದಲ್ಲಿ ಮತದಾನ ಹಾಕಿದ್ರು, ಮತ್ತೊಬ್ರು ಮಂಗಳೂರಿನಲ್ಲಿ ದುಬೈನಿಂದ ಬಂದು ಜೀವಿತ ಮತ ಚಲಾವಣೆ ಮಾಡೋದ್ರ ಮೂಲಕ ಮಾದರಿಯಾಗಿದ್ದಾರೆ. ವೋಟ್ ಹಾಕೋದಕ್ಕೆ ನೆಪ ಹೇಳೋರ ಸಂಖ್ಯೆ ಹಲವಿರುತ್ತೆ. ಅವರ ನಡುವೆ ಇವರು ವಿಭಿನ್ನ, ಜೊತೆಗೆ ಮಾದರಿಯಾಗ್ತಾರೆ. ಈ ಮಧ್ಯೆ ಮತದಾನ ಹೆಚ್ಚಿಸಬೇಕು ಅಂತ ಹೋಟೆಲ್ ಮಾಲೀಕರಿಂದ ಭರ್ಜರಿ ಪ್ಲಾನ್. ಮತದಾರರಿಗೆ ಉಚಿತ ತಿಂಡಿಯ ಆಫರ್ ಕೊಟ್ಟಿವೆ ಹೋಟೆಲ್ಗಳು. ಶಾಯಿ ಹಾಕಿರುವ ಬೆರಳು ತೋರಿಸಿದ್ರೆ ಉಚಿತ ಕಾಫಿ ತಿಂಡಿ. ನೃಪತುಂಗ ರಸ್ತೆಯಲ್ಲಿರುವಂತಹ ನಿಸರ್ಗ ಗ್ರ್ಯಾಂಡ್ ಹೋಟೆಲ್ನಲ್ಲಿ ಈ ಆಫರ್. ಮತ ಚಲಾವಣೆ ಜಾಸ್ತಿ ಆಗಲಿ ಅನ್ನುವಂತಹ ಸದುದ್ದೇಶದಿಂದ ಮತ ಹಾಕಿ ಬಂದವರಿಗೆ ಉಚಿತ ಬೆಣ್ಣೆ ದೋಸೆ, ಗೀ ರೈಸ್, ಜ್ಯೂಸ್ ಕೊಡ್ತಾ ಇದ್ದಾರೆ. ಬೆಳ್ಳಂದೂರಿನ ರೆಸ್ಟೋ ಪಬ್ ಡೆಕ್ ಆಫ್ ಬ್ರೂಸ್ ನಲ್ಲೂ ಕೂಡ ಉಚಿತ ಮಗ್ ಬಿಯರ್ ಕೊಡ್ತಿದ್ದಾರೆ. ಕೆಲವು ಹೋಟೆಲ್ಗಳಲ್ಲಂತೂ ಶಾಯಿ ಬೆರಳು ತೋರಿಸಿದವರಿಗೆ ಹಲವು ರಿಯಾಯಿತಿ ಸಿಗ್ತಾ ಇದೆ. ಅಂದ್ರೆ ವೋಟ್ ಹಾಕಿ ಬಂದಂತವರಿಗೆ ಈ ರೀತಿಯ ರಿಯಾಯಿತಿ, ಬಿಲ್ ಮೇಲೆ 20% ರಿಯಾಯಿತಿ ಘೋಷಣೆ ಮಾಡಿವೆ ಕೆಲವು ಹೋಟೆಲ್ಗಳು. ಪ್ರಜಾಪ್ರಭುತ್ವದ ಈ ಬಹುದೊಡ್ಡ ಹಬ್ಬದಲ್ಲಿ ಎಲ್ಲರೂ ಕೂಡ ಭಾಗಿಯಾಗಲಿ, ಹಕ್ಕನ್ನು ಚಲಾಯಿಸಲಿ ಎನ್ನುವಂತಹ ಉದ್ದೇಶದಿಂದ ಹೋಟೆಲ್ಗಳು ಇಂತಹ ಆಫರ್ ಕೊಟ್ಟಿವೆ. ಲೋಕಸಭಾ ಚುನಾವಣೆ ಆರಂಭವಾಗಿದೆ. ಕರ್ನಾಟಕದಲ್ಲೂ ಕೂಡ ಅದ್ಧೂರಿಯಾದಂತಹ ಚುನಾವಣೆ ನಡೀತಾ ಇದೆ. ಪ್ರತಿಯೊಬ್ಬರು ಕೂಡ ಮತದಾರರು ಚುನಾವಣೆಯಲ್ಲಿ ಭಾಗವಹಿಸಿದರೆ ಮತ್ತು ಮತದಾನವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಮತದಾನ ಅನ್ನೋದೇ ಒಂದು ಹಬ್ಬದ ರೀತಿ ಸೆಲೆಬ್ರೇಟ್ ಮಾಡ್ತಾರೆ. ಈ ಒಂದು ಹಬ್ಬಕ್ಕೆ ಕಳೆ ತಂದಂಥವರು ನಿಸರ್ಗ ಹೋಟೆಲ್ನವರು. ಯಾಕಂದರೆ ಈ ಮತದಾರರಿಗೆ ಒಂದು ಆಫರನ್ನು ಕೊಟ್ಟಿದ್ದಾರೆ. ಏನಂದರೆ ವೋಟ್ ಮಾಡಿ ಊಟ ಮಾಡಿ ಅಂತ ಒಂದು ಅದ್ಭುತವಂತ ಆಫರ್ ಇದು. ಈ ಒಂದು ಇಂಥ ಒಂದು ಕಾನ್ಸೆಪ್ಟನ್ನು ಮಾಡೋದಕ್ಕೆ ಕಾರಣ ಪ್ರತಿಯೊಬ್ಬರು ವೋಟ್ ಮಾಡಬೇಕು ಅನ್ನೋಂಥ ಒಂದು ಅಭಿಯಾನ ಮಾಡೋದಕ್ಕೆ ಕಾರಣ ಪ್ರತಿಯೊಬ್ಬರು ವೋಟ್ ಮಾಡಬೇಕು ಅಂತ ಒಂದು ಉತ್ತೇಜನ ಕೊಡೋದಕ್ಕೆ ಕಾರ್ಪೊರೇಷನ್ ಸರ್ಕಲ್ ಇರುವಂಥ ನಿಸರ್ಗ ಹೋಟೆಲ್ನಲ್ಲಿ ಈ ಒಂದು ಅಭಿಯಾನ ನಡೀತಾ ಇರುವಂಥದ್ದು. ಈ ಒಂದು ಹೋಟೆಲ್ನಲ್ಲಿ ಹೇಗೆ ಮತದಾರನ ಸೆಳೀತಿದ್ರೆ ಮತ್ತು ಮತದಾರರಿಗೆ ಹೇಗೆ ಒಂದು ಅವೇರ್ನೆಸ್ಸನ್ನು ಮೂಡ್ತಿದೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಹೆಂಗೆ ಸರ್ ಈ ಕಾನ್ಸೆಪ್ಟು ವೋಟ್ ಮಾಡಿ ಊಟ ಮಾಡಿ ಅದ್ಭುತವಾಗಿದೆ. ಯಾರಿಗೂ ಕೂಡ ಕೇಳಿದ ತಕ್ಷಣ ಖುಷಿ ಆಗುತ್ತೆ ಒಂದು ಕಾನ್ಸೆಪ್ಟ್ ಕೇಳಿದ್ರೆ. ಹೌದು, ಯಾಕಂತ ಹೇಳಿದರೆ ಭಾಳ ಒಂದು ಇವತ್ತು ಸಂತೋಷದ ದಿವಸ, ಇವತ್ತು ಪ್ರಜಾಪ್ರಭುತ್ವ ದಿವಸ ಮತ್ತು ಈ ಮತದಾನ ಅನ್ನೋದು ನಮಗೆ ಹಕ್ಕು. ಈ ಹಕ್ಕನ್ನು ಚಲಾಯಿಸುವಂಥ 5 ವರ್ಷದ ನಂತರ ಒಂದು ಬಂದಿರುವಂಥ ದಿವಸ. ಇದನ್ನು ಇವತ್ತು ಎಲ್ಲರೂ ಒಂದು ಮತದಾನ ಮಾಡಿ ಈ ರೀತಿಯಾಗಿ ಬರ್ತಾ ಇದ್ದಾರೆ ನೋಡಿದ್ರೆ ಭಾಳ ಒಂದು ಖುಷಿ ಆಗ್ತಾ ಇದೆ. ಇದು 2018ರಲ್ಲೂ ಮಾಡಿದ್ವಿ, 2019ರಲ್ಲೂ ಮಾಡಿದ್ವಿ, ಆಮೇಲೆ 2023ರಲ್ಲೂ ಮಾಡಿದ್ವಿ. ಪ್ರತಿ ಬಾರಿಯೂ ಒಂದು ಸಂಖ್ಯೆಗಳು ಜಾಸ್ತಿ ಆಗ್ತದೆ. ಇವತ್ತೇ ಬೆಳಗ್ಗೆಯಿಂದ ನೋಡ್ತಾ ಇದ್ದಂಗೆ ಸುಮಾರು ಒಂದು 2,500 ಜನ ಆಗಿದ್ದಾರೆ. ಇವಾಗ ಇಲ್ಲಿವರೆಗೂ ಒಂದು ಜನ ಬರೋದು. ಇನ್ನೂ ಒಂದು ಹೆಚ್ಚಿನ ಜನರು ಮತಗಟ್ಟೆಗೆ ಹೋಗಬೇಕು. ಯಾರೂ ಇನ್ನೂ ಟೈಮ್ ವೇಸ್ಟ್ ಮಾಡಬೇಡಿ. ಸಾಯಂಕಾಲ 6 ಗಂಟೆವರೆಗೂ ಸಮಯ ಇದೆ. ಇನ್ನೂ ಒಂದು 4-5 ಗಂಟೆ ಟೈಮ್ ಇದೆ. ದಯವಿಟ್ಟು ಯಾರೂ ಮನೆಯಲ್ಲಿ ಯಾವುದೇ ಕಾರಣಗಳು ಹೇಳದೆ ದಯವಿಟ್ಟು ಮತದಾನ ಮಾಡಿ ನಿಸರ್ಗ ಹೋಟ್ಲಿಗೆ ಬನ್ನಿ. ನಮ್ಮ ಏನು ದೋಸೆ, ಲಾಡು ಮತ್ತು ಜ್ಯೂಸನ್ನು ಉಚಿತವಾಗಿ ಕೊಡ್ತಾ ಇದ್ದೀವಿ. ದಯವಿಟ್ಟು ಸಮಯ ವ್ಯರ್ಥ ಮಾಡಬೇಡಿ, ಮತದಾನ ಮಾಡಿ, ವೋಟ್ ಮಾಡಿ. ನಿಮ್ಮ ಹೋಟೆಲ್ ಸಮಯ ಎಷ್ಟೊತ್ತು? ವೋಟಿಂಗ್ಗೆ 7 ಗಂಟೆಯಿಂದ 6 ಗಂಟೆವರೆಗೂ ಟೈಮ್ ಇರುತ್ತೆ. ನಿಮ್ಮಲ್ಲಿ ಊಟಕ್ಕೆ ಎಷ್ಟು ಟೈಮ್ ಇರುತ್ತೆ ವೋಟ್ ಮಾಡಿದವ್ರಿಗೆ? ನಮ್ಮಲ್ಲೂ ಹಾಗೆ ಬೆಳಿಗ್ಗೆ 7 ಗಂಟೆಯಿಂದ ಬೆಳಿಗ್ಗೆ 7:30 ಜನ ಇದ್ದಾರೆ. ಭಾಳ ಒಂದು ಸಂತೋಷ ಆಗುತ್ತೆ. ವೋಟ್ ಹಾಕಿಬಿಟ್ಟು ಪ್ರತಿಯೊಬ್ಬರು ಯುವ ಮತದಾರರು ಮತ್ತು ಫಸ್ಟ್ ಟೈಮ್ ಮತದಾರರು ಭಾಳ ಜನ ಬರ್ತಾ ಇದ್ದಾರೆ. ಅದೊಂದು ಸಂತೋಷದ ವಿಷಯ. 6 ಗಂಟೆವರೆಗೂ ಈ ಸೌಲಭ್ಯನ ಕೊಡ್ತಾ ಇದ್ದೀವಿ. ಎಷ್ಟೇ ಜನ ಬಂದರೂ ನಾವು ಇದನ್ನು ಕೊಡ್ತೀವಿ ಅನ್ನೋದೊಂದು ವಿಶ್ವಾಸ ಕೊಡ್ತಾ ಇದ್ದೀವಿ. 100% ಎಷ್ಟು ಜನ 6 ಗಂಟೆವರೆಗೆ ಬಂದರೂ ಅವ್ರಿಗೆ ನಾವು ಕೊಡ್ತೀವಿ. ವೋಟ್ ಹಾಕಿ ಬಂದು ಊಟ ಮಾಡಿದವ್ರಿಗೆ, ತಿಂಡಿ ಮಾಡಿದವ್ರು ಏನು ಹೇಳ್ತಾರೆ ನಿಮಗೆ?
ಅವರು ಭಾಳ ಒಂದು ಖುಷಿ ಪಡ್ತಾ ಇದ್ದಾರೆ ಮತ್ತು ಜೊತೆಗೆ ಅವರು ಈ ಒಂದು ಸಾಮಾಜಿಕ ಕಳಕಳಿಯ ಬಗ್ಗೆ ಒಂದು ಹೆಚ್ಚು ಪ್ರಶಂಸೆ ಮಾಡ್ತಾ ಇದ್ದಾರೆ ಮತ್ತು ಜನರು ಒಂದು ಸಂಭ್ರಮದಲ್ಲಿ ಬರ್ತಾ ಇದ್ದಾರೆ. ಇಲ್ಲಿ ಬರುವಂಥ ಗ್ರಾಹಕರಾಗಿರೋ ವಿಜಯನಗರ, BTM ಲೇಔಟು, ಆಮೇಲೆ KR ಪುರಮ್ಮು ಮತ್ತು ಎಲ್ಲ ಕಡೆಯಿಂದನೂ ಬರ್ತಾ ಇದ್ದಾರೆ ಜನ. ಅವರು ಒಂದು ಸಂಭ್ರಮ ನೋಡ್ತಾ ಇದ್ದರೆ ನಮಗೂ ಸಂತೋಷ. ಇಷ್ಟೆಲ್ಲ ಮಾಡಿ ಜನ ಬರದೇ ಇದ್ದರೆ ಭಾಳ ಒಂದು ನಮಗೆ ಬೇಜಾರಾಗ್ತಾಯಿತ್ತು, ಬಟ್ ಜನ ನೋಡಿದರೆ ಭಾಳ ಒಂದು ಖುಷಿ ಆಗ್ತಾ ಇದೆ. ಬೆಳಿಗ್ಗೆಯಿಂದನೂ ಕ್ಯೂವಲ್ಲಿ ನಿಂತ್ಕೊಂಡ್ಬಿಟ್ಟು ತುಂಬ ಸಹನೆಯಿಂದ ಜನ ಇದನ್ನು ಪ್ರಯೋಜನ ಏನು ನಾವು ಕೊಟ್ಟಿರೋಂಥ ಆಫರ್ನ ಉಪಯೋಗ ಪಡಿತಾ ಇದ್ದಾರೆ. ಎಲ್ಲರಿಗೂ ವೋಟ್ ಮಾಡಲಿಕ್ಕೆ ಅವರು ಹೋಗಿಬಿಟ್ಟು ಹೇಳಬೇಕು, ಪ್ರತಿಯೊಬ್ಬರಿಗೂ ಒಂದು ಅವೇರ್ನೆಸ್ ಕಾರ್ಯಕ್ರಮ ಮಾಡಬೇಕು. ಇವತ್ತು ಒಳ್ಳೆಯ ದಿವಸ, ದಯವಿಟ್ಟು ವೋಟ್ ಮಾಡಿ. ಒಂದಿಷ್ಟು ಜನ ವೋಟ್ ಮಾಡಿ ಬಂದಂಥವ್ರನ್ನ ಮಾತಾಡ್ಸೋಕ್ಕೆ ಟ್ರೈ ಮಾಡ್ತೀನಿ. ನಾನು ಒಳಗಡೆ ಹೋಗ್ತೀನಿ, ಹೋಟೆಲ್ ಒಳಗಡೆ. ವೋಟ್ ಮಾಡಿದ್ರಾ ನೀವು? ಮಾಡಿದ್ವಿ ಸರ್ ಓಟು. ವೋಟ್ ಮಾಡಿ ಫ್ರೀಯಾಗಿ ಊಟ ಮಾಡ್ತೀವಿ. ಒಳ್ಳೆ ತುಂಬ ಸಂತೋಷ ಆಗ್ತಾ ಇದೆ ಸರ್. ನಮಗೂ ವೋಟ್ ಮಾಡಿ ತುಂಬ ಖುಷಿ ಆಯಿತು. ನಮಗೂ ಸರ್ ಇದು ಒಳ್ಳೆ ಇನಿಷಿಯೇಟಿವ್. ಆ್ಯಕ್ಚುಲಿ ಯಾರು ಓನರ್ ಇದ್ದಾರೋ ಅವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು. ಅದು ತುಂಬ ಒಂದು ಮೈಂಡ್ ಸೆಟ್ ಇಟ್ಕೊಂಡು ಈ ಪ್ಲಾನ್ನ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಯಾಕೆಂದರೆ ಬೆಂಗಳೂರು ಅಂತ ದೊಡ್ಡ ಸಿಟೀಸಲ್ಲಿ ಏನು ಮಾಡ್ತಾರೆ, ಜನರು ನೆಗ್ಲೆಕ್ಟ್ ಮಾಡಿಬಿಡ್ತಾರೆ ಯಾರು ವೋಟ್ ಮಾಡೋದು. ಹಾಗೆ ಲಾಂಗ್ ವೀಕೆಂಡ್ ಬಂದಿರೋದ್ರಿಂದ ಫ್ರೈಡೇ, ಸಾಟರ್ಡೆ, ಸಂಡೇ ನಿನ್ನೆನೇ ಹೊರಟ್ಬಿಟ್ಟೆಲ್ಲ ಟ್ರಿಪ್ಪಿಗೆ ಹೋಗೋರೆಲ್ಲ ಇರ್ತಾರೆ. ಹಾಗೆ ಮಾಡಬಾರ್ದು. ಯಾಕೆಂದರೆ ಇದು ಮುಂದಿನ ಜನ್ರೇಷನಿಗೆ ಹೆಲ್ಪ್ ಆಗಲ್ಲ. ಮುಂದಿನ ಜನ್ರೇಷನ್ ಬಂದು ಈ ಥರ ವೋಟ್ ಮಾಡಬೇಕು ಅಂದರೆ, ಈಗಿನ ಹೊಸ ಕಾಲೇಜ್ ಸ್ಟೂಡೆಂಟ್ಸಿಗೆ ಎನ್ಕರೇಜ್ ಮಾಡಬೇಕು ಅಂದರೆ ಈ ಥರ ಏನಾದರೂ ಹೊಸ ಕಾನ್ಸೆಪ್ಟ್ ಮಾಡಿದ್ರೆ ಅವರಿಗೆ ಒಂದು ಅರಿವು ಮೂಡಿಸುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಒಳ್ಳೆ ಇನಿಷಿಯೇಟಿವ್. ಎಲ್ಲ ಎಲೆಕ್ಷನ್ಸರು ಈ ಥರ ಮಾಡಿ ಎಲ್ಲರೂ ಬಂದು ವೋಟ್ ಮಾಡೋ ಥರ ಮಾಡಲಿ ಅಂತ ಕೇಳ್ಕೊತೀನಿ ಸರ್. ಈ ಥರದ ಒಂದು ಕಾನ್ಸೆಪ್ಟ್ ನಿಜಕ್ಕೂ ಖುಷಿ ಅನಿಸುತ್ತೆ. ಪ್ರತಿಯೊಬ್ಬ ಮತದಾರರಿಗೆ ಸೆಳೆಯುವಂಥ ಒಂದು ಮತದಾನದ ಮಹತ್ವವನ್ನು ಸಾರುವಂಥ ಒಂದು ಕಾನ್ಸೆಪ್ಟನ್ನು ಈ ಒಂದು ನಿಸರ್ಗ ಗ್ರ್ಯಾಂಡ್ ಹೋಟೆಲ್ನವರು ಮಾಡಿರುವಂಥದ್ದು. ಹಾಗಾಗಿ ನೀವು ಕೂಡ ವೋಟ್ ಮಾಡಿ ನಿಸರ್ಗ ಗ್ರ್ಯಾಂಡಿಗೆ ಬಂದು ಊಟ ಮಾಡಬಹುದು. ಕ್ಯಾಂಪರ್ಸನ್ ದೀಪಕ್ ಜೊತೆಗೆ ವಿಜಯ್ ಕಾರಕ್ಕಿ, ಏಷ್ಯನ್ ಸುವರ್ಣ ನ್ಯೂಸ್, ಬ್ಯಾಂಗ್ಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.